ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕಳೆದ ಬುಧವಾರ 3ನೇ ತಾರೀಕಿನಂದು ಆನೇಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ನಗರದ ಘಟಕದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಆನೇಕಲ್ನಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಸರಣಿಯಾದಂಥ ಅಪಘಾತಗಳು. ಇಲ್ಲಿ ಆನೇಕಲ್ ನಗರ ಮತ್ತು ತಾಲೂಕಿನಾದ್ಯಂತ ಬಿದ್ದಿರ್ತಕ್ಕಂಥ ರಸ್ತೆ ಗುಂಡಿಗಳಿಂದ 10 ಜನ ಆಕ್ಸಿಡೆಂಟ್ಗಳಾಗಿ ಮೃತಪಟ್ಟು ಈಗಾಗಲೇ ಅದು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಗಮನವನ್ನು ಸೆಳೆದಿದೆ. ಈ ನಿಟ್ಟಿನಲ್ಲಿ ಆನೇಕಲ್ನ ಭಾರತೀಯ ಜನತಾ ಪಾರ್ಟಿ ಒಂದು ಹೋರಾಟವನ್ನು ಕಳೆದ ವಾರದ ಬುಧವಾರದ ದಿವಸದಂದು ಹಮ್ಮಿಕೊಂಡಿತ್ತು. ಈ ಹೋರಾಟದ ನಂತರ ಒಂದೆರಡು ದಿನಗಳಲ್ಲಿ ಚೀಫ್ ಆಫೀಸರು ಕೂಡ ಬಂದು ಪುರಸಭೆಯವರು ಕೂಡ ಪರಿಶೀಲನೆಯನ್ನು ಜಾಗವನ್ನು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಕಳೆದ ಇವತ್ತು ಬೆಳಿಗ್ಗೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು, ನಮ್ಮ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಸಾರ್ವಜನಿಕರ ಪರವಾಗಿ, ಸಾರ್ವಜನಿಕರ ಧ್ವನಿಯಾಗಿ ಒಂದು ಹೋರಾಟವನ್ನು ಜನರ ಪರವಾಗಿ ಹಮ್ಮಿಕೊಂಡಿತ್ತು. ಆನೇಕಲ್ನ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ರಸ್ತೆಯ ಕುರಿತಾಗಿರ್ತಕ್ಕಂಥ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಮೇಲೆ ಕೇಸನ್ನು ದಾಖಲನ್ನು ಮಾಡಿದೆ. ಇವತ್ತು ಬೆಳಿಗ್ಗೆ ನಮ್ಮ ಗಮನಕ್ಕೆ ಬಂದಿದೆ, ಇವತ್ತು ಹೋರಾಟ ಯಾರ್ಯಾರು ಮಾಡಿದ್ವಿ, ಸುಮಾರು 8 ಜನರ ಮೇಲೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು FIR ಅನ್ನು ದಾಖಲೆ ಮಾಡಿದೆ. ಇವತ್ತು ತಮ್ಮೆಲ್ಲರೂ ಕೂಡ ನೋಡ್ಬೋದು, ಇವತ್ತು ಮಾಧ್ಯಮದಲ್ಲಿ FIR ಕಾಪಿ ಕೂಡ ನಮ್ಮ ಕೈಯಲ್ಲಿದೆ, ಈ ಪ್ರತಿ. ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಏನು ಕಳೆದ ಬುಧವಾರ ರಾಜ್ಯದಲ್ಲಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ತದನಂತರದಲ್ಲಿ ಬಹುಶಃ ಶುಕ್ರವಾರ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಮುಂಚೆನಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿ, ಸಂಘ ಪರಿವಾರ, RSS ಮತ್ತು ವಿದ್ಯಾರ್ಥಿ ಪರಿಷತ್ತುಗಳನ್ನ ವಿರೋಧವನ್ನು ಮಾಡಿಕೊಂಡು ಸಿಕ್ಕ ಕಡೆ ಎಲ್ಲ ಬೆಂಕಿಯನ್ನು ಉಗುಳ್ತಾ ಇದ್ದಂತಹ ಖರ್ಗೆ ಅವರು ಈ ರಾಜ್ಯದ ಗೃಹ ಮಂತ್ರಿಗಳಾಗಿ ನಿಯುಕ್ತಿಯನ್ನುಗೊಳ್ತಾರೆ. ಅವರು ನಿಯುಕ್ತಿಗೊಳ್ಳದಂಥ ಕೇವಲ 2-3 ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ FIR ದಾಖಲಾಗುತ್ತೆ. ಆದರೆ ಏನು ನಡೀತಾ ಇದೆ, ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ತಾವು ಕಸ್ಕೊಳ್ತಾ ಇದ್ದೀರಾ. ಇಲ್ಲಿ ಕಾರ್ಯಕರ್ತರ ಹಕ್ಕನ್ನು ದಮನಗೊಳಿಸ್ತಕ್ಕಂಥ ಕೆಲಸವನ್ನು, ಪ್ರಜಾಪ್ರಭುತ್ವ ಹಕ್ಕನ್ನು ದಮನಗೊಳಿಸತಕ್ಕಂಥ ಕೆಲಸವನ್ನು ಈ ರಾಜ್ಯದ ಸರ್ಕಾರ ಮಾಡ್ತಾ ಇದೆ. ಇವರೇನಾದರೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗ್ಬೋದು, ಗೃಹ ಸಚಿವರಾಗ್ಬೋದು, ತಾಲೂಕಿನ ಶಾಸಕರಾದಂಥ B. ಶಿವಣ್ಣ ಅವರು ಇವತ್ತೇನು ಕಳೆದ 3 ವರ್ಷಗಳಿಂದ ಯಾವುದೇ ಕೂಡ ಒಂದು ಹೋರಾಟ ಕೂಡ ತಾಲೂಕಿನಲ್ಲಿ ಆಗಿರಲಿಲ್ಲ. ತಮ್ಮನ್ನು ಕೇಳೋರಿಲ್ಲ, ನಮ್ಮನ್ನು ಕೇಳಿದ್ರೆ ಕೂಡ FIR ಮಾಡಿಸ್ತೀವಿ ಅಂತಕ್ಕಂಥದ್ದು ಈ ನಿಟ್ಟಿನಲ್ಲಿ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ. ಇವತ್ತು ತಾಲೂಕಿನ ಜನತೆ ಈ ಇದ್ರ ಬಗ್ಗೆ ಹರಿಸ್ತಾ ಇದ್ದಾರೆ. 10 ಜನ ಜೀವ ಬಲಿ ಏನಾಗಿದೆ ರಸ್ತೆಗಳ ಅಪಘಾತಗಳಿಂದ, ಅವರು ಯಾವ ಜೀವಕ್ಕೂ ಕೂಡ ಬೆಲೆ ಇಲ್ಲದಂತಾಗಿದೆ. ಅದನ್ನು ಪ್ರಶ್ನೆ ಮಾಡಿ ಹೋರಾಟವನ್ನು ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಮೇಲೆ ನೀವು ಕೇಸನ್ನು ಹಾಕ್ಸ್ತೀರಾ. ಅಂದರೆ ಮಾನ್ಯ ಶಾಸಕರು ಏನು ಭಾವಿಸ್ತಾ ಇದ್ದೀರಿ? ತಾಲೂಕಿನಲ್ಲಿ ಗೂಂಡಾ ರಾಜ್ಯವನ್ನು ಪ್ರಾರಂಭ ಮಾಡಬೇಕಂತಿದ್ರಾ, ಅಥವಾ ಯಾವುದನ್ನು ಹೋರಾಟ ಮಾಡ್ತಕ್ಕಂಥ ಹಕ್ಕನ್ನು ದಮನ ಮಾಡಬೇಕು ಅಂತ ಬಳಸಿದ್ರಾ, ಪ್ರಜಾಪ್ರಭುತ್ವ ಹಕ್ಕನ್ನು ನಾವು ಕಿತ್ಕೊಳ್ಬೇಕು ಅಂತ ಭಾವಿಸಿದ್ರಾ? ನೀವು ಏನಂತ ಭಾವಿಸಿದ್ರಿ? ಒಂದು ಕಡೆ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆದರೆ, ಈಗಾಗಲೇ ನಾನು ಹೇಳಿದಾಗೆ BJP ಕಾರ್ಯಕ್ರಮ FIR ನಾನು ಮಾಡಿಸ್ತೇನೆ ಅಂತಕ್ಕಂಥ ಹಠಕ್ಕೆ ಬಿದ್ದು ಮೊದಲನೇ FIRನ ಆನೇಕಲ್ ತಾಲೂಕಿನಲ್ಲಿ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಒಂದು ಮಾತನ್ನು ಆನೇಕಲ್ನ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಆನೇಕಲ್ ಮಂಡಲದ BJPಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಒಂದು ಮಾತನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ತಾವೇನಾದರೂ ಕೂಡ ನಮ್ಮ ಹೋರಾಟಗಳನ್ನ ಹತ್ತಿಕ್ಕಿ, ನಮ್ಮ ಹೋರಾಟಗಳು ಭಯಪಡಿಸ್ಬೋದು, ಕೇಸ್ ದಾಖಲು ಮಾಡಿ ಇದರಿಂದ ಅವ್ರನ್ನ ಮನೇಲಿ ಕೂರಿಸ್ಬೋದು ಅಂತೇಳಿ ತಾವೇನಾದ್ರು ಭಾವಿಸಿದರೆ ದಯವಿಟ್ಟು ಕೂಡ ತಮ್ಮ ತಲೆಯಿಂದ ಅದನ್ನು ಹೊರಗಡೆ ತೆಗೆದುಬಿಡಿ. ನಾವು ಹೋರಾಟದಿಂದ ಬಂದಿರತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಹೋರಾಟಗಳ ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ಜನಪರವಾಗಿ, ಇಲ್ಲಿನ ಸ್ಥಳೀಯರ ಪರವಾಗಿ ಧ್ವನಿಯಾಗಿ ನಿಲ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಯಾವಾಗಲೂ ಕೂಡ ಮಾಡ್ತಾ ಇರುತ್ತೆ. BJP ಪಕ್ಷದಿಂದ ಹೋರಾಟ ಆದಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಸಾಕಷ್ಟು ಇದಾಗ್ತಿತ್ತು. ಇದಾದ ಬಳಿಕ ಈ FIR ಆಗಿದೆ. ಅಂದರೆ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ಇಲ್ಲಿನ ಮುಖಂಡರು, ಕಾರ್ಯಕರ್ತರಿಂದ, ಕಾಂಗ್ರೆಸ್ ಕಾರ್ಯಕರ್ತರಿಂದ ಏನಾದರೂ ಇದಾಗಿದೆಯಾ ಅಂತ ಸರ್, ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಈಗ FIRನಲ್ಲಿ ಒಬ್ಬ ವ್ಯಕ್ತಿಯ ಉಲ್ಲೇಖವನ್ನು ಮಾಡ್ತಾರೆ. FIR ಕೊಟ್ಟಿರ್ತಾನೆ ಸಾಗರ್ ಕೆ ಅಂತೇಳಿ, ಆರ್ಗದ್ದೆಯ ಹುಡುಗ ಅಂತೇಳಿ ಕೊಟ್ಟಿದ್ದಾರೆ FIRನಲ್ಲಿ. ನಾನು ಇದು ಸಮಗ್ರವಾದ ತನಿಖೆ ಆಗಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಂಡೆ. ಆರ್ಗದ್ದೆಯಲ್ಲಿರ್ತಕ್ಕಂಥ ಸಾಗರ್ ಅಂತಕ್ಕಂಥ ಹುಡುಗನಿಗೆ ಇಲ್ಲಿ ಅವ್ರು ನಮೂದು ಮಾಡಿರ್ತಕ್ಕಂಥ 8 ಜನಗಳ ಹೆಸರು ಇವರು ಅಂತ ಐಡೆಂಟಿಫೈ ಮಾಡಿ, ಇವರು ಅಂತ ಗೊತ್ತಿದ್ದು ಆ ಮನುಷ್ಯ ಏನಾದರೂ ನಮ್ಮ ಮೇಲೆ ಈ ಥರ ವ್ಯಕ್ತಿಗಳು ಅಂತೇಳಿ ಗುರುತಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನಿಜಕ್ಕೂ ಕೂಡ ಅವ್ರ ಹೋರಾಟಕ್ಕೆ ಸಿಕ್ಕಂಥ ಜಯ ಅಂತೇಳಿ ನಾನು ಭಾವಿಸ್ತೀನಿ. ಹೇಗಂತ ಹೇಳಿದ್ರೆ, ಆ ವ್ಯಕ್ತಿ, ಆರ್ಗದ್ದೆ ವ್ಯಕ್ತಿ ಯಾರಿಗೂ ಕೂಡ ಗೊತ್ತಿಲ್ಲ. ಆ ವ್ಯಕ್ತಿ ಇಲ್ಲಿ ಆನೇಕಲ್ನಲ್ಲಿ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಯಾರು ಅಂತೇಳಿ ಐಡೆಂಟಿಫೈ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಿರಬೇಕಾದ್ರೆ ನೀವು ನಗರದ ಹೊರಭಾಗದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಗೆ FIR ಮಾಡ್ತಾನೆ? ಯಾರ ಹುಡುಗ? ಇದ್ರ ಬಗ್ಗೆ ಕೂಡ ನಾನು ಪೊಲೀಸ್ ಇಲಾಖೆಯವ್ರಲ್ಲಿ ಕೂಡ ವಿನಂತಿಯನ್ನು ಮಾಡ್ತೇನೆ. ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು.
ಕೇವಲ FIR ಮಾಡೋದ್ರಿಂದ ಇದು ಪರಿಹಾರ ಆಗುತ್ತೆ ತಾಲೂಕಿನಲ್ಲಿ ಅಂತೇಳಿ ದಯವಿಟ್ಟು ಭಾವಿಸಕ್ಕೆ ಹೋಗಬೇಡಿ ಮಾನ್ಯ ಶಾಸಕರೇ. ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಿರ್ತಕ್ಕಂಥದ್ದು ನಮಗೆ ಬೂಸ್ಟ್ ಕೊಟ್ಟಿದ್ದೀರಿ, ನಮ್ಗೆ ಇನ್ನೂ ಪ್ರೇರೇಪಣೆಯನ್ನು ಕೊಟ್ಟಿದ್ದೀರಿ ಮತ್ತು ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇನ್ನೂ ಹೆಚ್ಚಾದಂಥ ಹೋರಾಟಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಗಳಿಂದ ಆಗುತ್ತೆ. ರಸ್ತೆ ಗುಂಡಿ ಬಗ್ಗೆ ಹೋರಾಟ ಮಾಡಿದ್ದೀರಿ. ಹೌದು ಸರ್, ಸರಿಪಡಿಸೋ ಕೆಲಸ ಆಗಬೇಕಿತ್ತು. ಹೌದು ಸರ್, ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಾಗ್ತದೆ. ಹೌದು ಸರ್, ನಮಗೂ ಅದೇ ಅರ್ಥ ಆಗ್ದಲ್ಲ. ಇವತ್ತು ರಸ್ತೆ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ತಾವು ಕೂಡ ಅದಾದ ನಂತರ ಆನೇಕಲ್ನ ನಮ್ಮ ಹೋರಾಟದ ನಂತರ ಕಾಂಗ್ರೆಸ್ನವರು ಸಾಕಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅವರು ಹೇಳ್ದಾಗ ಇರ್ತಕ್ಕಂಥದ್ದು ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ರಾಜಕೀಯ ಬೆಳವಣಿಗೆಗಳಲ್ಲಿ ನಡೀತಾ ಇರ್ತಕ್ಕಂಥದ್ದು. ಆದರೆ ನಾನು ಕೇಳ್ತಕ್ಕಂಥ ಆನೇಕಲ್ ರಸ್ತೆ ಗುಂಡಿಗಳು ಬಿದ್ದಿಲ್ವಾ? ಹಾಗಾದರೆ ಇಲ್ಲಿ ಹಿಂಗಿದ್ರೆ ಯಾರು ಸಾವನ್ನು ಅಪ್ಪಿಲ್ವಾ? ಇದರಿಂದ ಜನ ಸತ್ತಿಲ್ವಾ? ಏನಾಗಿದ್ರೆ ಹಾಗಾದರೆ? ಎಲ್ಲರೂ ಕೂಡ ಮಾಧ್ಯಮದವರು ಇದೇ ಕೂಡ ಸಾಕಷ್ಟು ಬರೀ ಸುದ್ದಿಗಳು ಮಾಡಿದ್ದೀರಾ. ಆನೇಕಲ್ನಾಗಿರ್ತಕ್ಕಂಥ ರಸ್ತೆ ಗುಂಡಿಗಳ ಬಗ್ಗೆ ಆಗಿರ್ಬೋದು. ಇಲ್ಲಿ ಪಾಪ ದಂಪತಿಗಳಲ್ಲಿ ಒಬ್ರು ಸಾವು ಬದುಕು ಹೋರಾಟ ಮಾಡ್ತಾರೆ, ಒಬ್ರು ಸತ್ತು ಹೋಗೋರು. ಹೌದು ಸರ್, ಅವ್ರ ಪರಿಹಾರ ಆಗಲಿ, ಅವ್ರ ಕೆಲಸ ಆಗ್ತದೆ. ಹೌದು ಸರ್, ಅಲ್ಲಿ ಎಲ್ಲಿ ಬಿದ್ದರೂ ಆ ಗುಂಡಿ ಮುಚ್ಚೋ ಕೆಲಸ ಆಗ್ತದೆ ಸರ್. ಆ ಗುಂಡಿ ಮುಚ್ಚೋ ಕೆಲಸನೂ ಆಗ್ತಾ ಇಲ್ಲ. ಇವತ್ತು ಆ ರಸ್ತೆನಲ್ಲಿ ಇವರು ಕೇವಲ ನೆಪ ಮಾತ್ರಕ್ಕೆ ಮುಂದೆ ಅದು ನಮ್ಮ ಹೋರಾಟದ ಮಾರನೆಯ ದಿನ ನಮ್ಮ ಹೋರಾಟದ ನಂತರದ ದಿನದಲ್ಲಿ ಚೀಫ್ ಆಫೀಸರ್ ಪುರಸಭೆ ಅವರು ಕೂಡ ಬಂದು ಸ್ಥಳವನ್ನು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಇದುವರೆಗೂ ಕೂಡ ಸ್ಥಳಕ್ಕೆ ಡಾಂಬರೀಕರಣ ಮಾಡ್ತಕ್ಕಂಥದ್ದಾಗಿರ್ಬೋದು, ಒತ್ತುವರಿ ಆಗಿರ್ತಕ್ಕಂಥ ಸ್ಥಳವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿಲ್ಲ. ಶಾಸಕರು ಇಷ್ಟೆಲ್ಲ ಆಗಿದೆ ರಾಜ್ಯದಲ್ಲಿ, ಈ ಆನೇಕಲ್ ತಾಲೂಕಿನಲ್ಲಿ ಈ ಗುಂಡಿಗಳಿಂದ ಜನ ಸಾಯ್ತಾ ಇರ್ತಕ್ಕಂಥದ್ದು ಅವ್ರ ಗಮನಕ್ಕೆ ಬಂದಿದೆ. ಆದರೂ ಕೂಡ ಅವರು ಯಾರು ಇವಾಗ ಏನು ತಾವು ಹೇಳಿದಾಗೆ ಈಗ ಗಂಡೆ ಅಂತ ಇಬ್ಬರು ಅಪಘಾತದಲ್ಲಿ ಏನು ಒಬ್ಬರು ಮೃತಪಟ್ಟರು, ಇನ್ನೊಬ್ರು ಹಾಸ್ಪಿಟ್ಲಲ್ಲಿ ಇವತ್ತು ಸಾವು ನೋವಿನ ನಡುವೆ ಹೋರಾಟ ಮಾಡ್ತಾಯಿದ್ದಾರೆ. ಅವರ ಸಾಂತ್ವನಕ್ಕೆ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಕೂಡ ಅವ್ರನ್ನೋಗಿ ಮಾತಾಡ್ಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಮಾನವೀಯತೆ ದೃಷ್ಟಿಯಿಂದ ಕೂಡ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಶಾಸಕರು ಮಾಡಿಲ್ಲ. ಅಲ್ಲ, ಇನ್ನೊಂದು ಪ್ರಮುಖವಾಗಿ ಈ ಹಳ್ಳಗುಂಡಿಯಿಂದ ಬಿದ್ದು ಸತ್ತಿದ್ದಾರೆ, ಈ ಥರ ಗಾಯಾಳು ಆಗಿದ್ದಾರೆ. ರಸ್ತೆ ಗುಂಡಿ ಮುಚ್ಚಿ ಅಂತೇಳಿ ಕಂಪ್ಲೇಂಟ್ ಮಾಡಿಲ್ಲ ಎಲ್ಲೂ. ಮತ್ತು ಈ ಥರ ರಸ್ತೆ ಗುಂಡಿ ಹಾಳೆ ಆಗಿದೆ, ಈ ಥರ ಸಾರ್ವಜನಿಕ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಯಾರೂ ಕಂಪ್ಲೇಂಟ್ ಮಾಡಲಿಲ್ಲ. BJP ಪ್ರತಿಭಟನೆ ಮಾಡಿದ ಕೂಡಲೇ ಕಂಪ್ಲೇಂಟ್ ಮಾಡ್ತಾರಲ್ಲ ಸರ್. ಹೌದು, ಈಗ ರಾಜ್ಯದ ಜನತೆ, ತಾಲೂಕಿನ ಜನತೆಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಇದಂತೂ ಕಾಡ್ತಾ ಇದೆ. ಏನಪ್ಪ ಅಂತೇಳಿದ್ರೆ, ಇವತ್ತು ಮಾನ್ಯ ಶಾಸಕರು ಅವರ ಪುತ್ರನ ಮದುವೆ ಕಾರ್ಯಕ್ರಮದಲ್ಲಿ ಇವತ್ತು ಏನು ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳ್ತಕ್ಕಂಥದ್ದು ಇಡೀ ತಾಲೂಕಿನ ಜನತೆಗೆ ಗೊತ್ತಿದೆ. ಅವರ ಪುತ್ರನ ಮದುವೆ ಕಾರ್ಯಕ್ರಮದಲ್ಲಿ ಬಹುಶಃ 7-8 ಕಿಲೋಮೀಟರ್ಗಳಷ್ಟು ಇಡೀ ತಾಲೂಕಿನಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಅವತ್ತು ನೂರಾರು ಜನ ಇವತ್ತು ಅವ್ರ ಟ್ರಾಫಿಕ್ನ ಸಮಸ್ಯೆಗಳಿಂದ ಬಳಲಿದ್ರು. ಅವ್ರ ಸ್ವಂತ ಕಾರ್ಯಕ್ರಮಕ್ಕೆ ಅಲ್ಲಿರ್ತಕ್ಕಂಥ ಅಂಗಡಿಯನ್ನು ತೆರವುಗೊಳಿಸಿರಿ. ನಿಮ್ಮ ಸ್ವಂತ ವೈಯಕ್ತಿಕ ಕುಟುಂಬದ ಕಾರ್ಯಕ್ರಮಕ್ಕೋಸ್ಕರ 16 ಕಿಲೋಮೀಟರ್ ಟ್ರಾಫಿಕ್ ಆಗ್ಬೋದು. ಆದರೆ ಇಲ್ಲಿರ್ತಕ್ಕಂಥ ಯಾವುದೋ ಒಂದು ರಸ್ತೆಯಲ್ಲಿ ನಾವು ತಡೆದು ರಸ್ತೆಯ ಪಕ್ಕದಲ್ಲಿ ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವು ಮಾನ್ಯ ಶಾಸಕರು ಜನಾನುರಾಗಿ ಆದಂಥ ಕೆಲಸವನ್ನು ಮಾಡಬೇಕೆ ಹೊರತು ಹೋರಾಟವನ್ನು ಮಾಡಿರ್ತಕ್ಕಂಥ BJP ಕಾರ್ಯಕರ್ತನ ಹತ್ತಿಕ್ಕತಕ್ಕಂಥ ಕೆಲಸವನ್ನು ದಯವಿಟ್ಟು ತಾವು ಶಾಸಕರು ಮಾಡೋದನ್ನು ನಿಲ್ಲಿಸಬೇಕು. ಅಲ್ಲ, ಈ ಶಾಸಕರ ಅಥವಾ ಶಾಸಕರ ಮುಖಂಡರುಗಳ ಅಂದರೆ ಅವರ ಆಪ್ತರು ಇದೇ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಸರ್. ಇದನ್ನು ನೇರವಾಗಿ ಕಾಂಗ್ರೆಸ್ನ ಏನು ಅವರ ಟೀಮ್ ಏನಿದೆ, ಶಾಸಕರ ಮಾರ್ಗದರ್ಶನದ ತಂಡ ಅವರು ಮಾಡಿರ್ತಕ್ಕಂಥ ಕೆಲಸ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡಲಿಕ್ಕೆ ಬಯಸ್ತೇನೆ. ಅಂದರೆ BJPಯಲ್ಲಿರುವಂಥ ಒಳ ಜಗಳವನ್ನು ಎನ್ಕ್ಯಾಚ್ ಮಾಡಿಕೊಳ್ಳಿಕ್ಕೆ ಇವಾಗ ಇರುವಂಥ ಅಲ್ಲಿ ಒಂದು 20-30 ಜನ ಪ್ರತಿಭಟನೆ ಮಾಡಿದ್ರು. ಆ ಒಂದು 20-30 ಜನನೂ ಕೂಡ ಹತ್ತಿಕ್ಕುವಂಥ ಕುಗ್ಗಿಸುವಂಥ ಕೆಲಸಕ್ಕೆ ಏನಾದರೂ ಮುಂದಾಗಿದ್ದಾರಾ ಸರ್? ಇವತ್ತು ರಾಜಕಾರಣ ವ್ಯವಸ್ಥೆ ಒಳಗಡೆ ಆಂತರಿಕವಾಗಿ ಸಣ್ಣ ಪುಟ್ಟ ಒಳ ಜಗಳ ಆಗಿರ್ಬೋದು, ಸಣ್ಣ ಪುಟ್ಟ ಏನಾದ್ರು ಬಹುಶಃ ಇರ್ಬೋದು ಎಲ್ಲ ಪಾರ್ಟಿಗಳಿದ್ದಂಗೆ. ನಮ್ಮಲ್ಲಿ ಕೂಡ ಯಾವುದೋ ಆ ರೀತಿ ಹಿಂದೆ ಬಹುಶಃ ಸಣ್ಣ ಪುಟ್ಟ ಬೆಳವಣಿಗೆಗಳು ಇತ್ತು. ಆದರೆ ಈಗ ಎಲ್ಲವನ್ನು ಸರಿಪಡಿಸ್ಕೊಂಡು ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ SRT ಅಶೋಕ್ ರೆಡ್ಡಿ ಅವರ ನೇತೃತ್ವದಲ್ಲಿ ಸಂಘಟನೆ ಬಲಗೊಳ್ತಾ ಇದೆ. ನಾವು ಕೂಡ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೇ ಕೂಡ ಒಳ ಜಗಳ ಆಗಲಿ ಇನ್ನೊಂದು ಭಿನ್ನಾಭಿಪ್ರಾಯಗಳಿಲ್ಲ. ಅದು ನಮ್ಮ ರಾಜಕೀಯ ಏನೇ ಇದ್ರೂ ಕೂಡ ಅದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.